ಹಾಯ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೈಸೂರು ಸ್ಟೈಲ್ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ಇಲ್ಲಿ ನೋಡೋಣ. ನಮ್ಮೂರಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಈ ಗೋಬಿ ಮಂಚೂರಿ ಸ್ಟಾಲ್ನ ಇವ್ರು ಹಾಕ್ತಾ ಇರ್ತಾರೆ. ಅವರು ಮೊದಲೇ ಈ ಥರ ಡೀಪ್ ಫ್ರೈ ಮಾಡಿ ಅದ್ರ ಮೇಲೆ ಸ್ವಲ್ಪ ಕ್ಯಾಬೇಜ್ನ ಹೆಚ್ಚಿಬಿಟ್ಟು ಈ ಥರ ಹಾಕಿದ್ದಾರೆ. ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೆ ಇದನ್ನು ವಿಡಿಯೋ ಮಾಡಬೇಕಂತ ಅನ್ನಿಸ್ತು, ಇಲ್ಲಿ ಹಾಕ್ತಾಯಿದ್ದೀನಿ. ಮೊದಲೇ ಡೀಪ್ ಫ್ರೈ ಮಾಡಿರ್ತಕ್ಕಂಥ ಎಲ್ಲ ಗೋಬಿನವ್ರು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಹಾಗೆ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ, ಹಾಗೆ ಸ್ವಲ್ಪ ಅದು ಎಲ್ಲ ಬಿಸಿ ಆಗ್ತಿದ್ದಂಗೆ ಅವರು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ 1-2 ನಿಮಿಷ. ಆಮೇಲೆ ಸ್ವಲ್ಪ ಸೋಯಾ ಸಾಸು, ಟೊಮ್ಯಾಟೊ ಸಾಸು, ಈ ಸಾಸ್ಗಳನ್ನು ಕೂಡ ಅವರು ಇದಕ್ಕೆ ಆ ಬಾಣಲಿಗೆ ಹಾಕ್ತಾರೆ. ಮತ್ತೊಂದು 2 ನಿಮಿಷ ಚೆನ್ನಾಗಿ ಅದನ್ನು ಹೈ ಫ್ಲೇಮಲ್ಲಿ ಅವರು ನೀಟಾಗಿ ಈ ಥರ ಬಾಣಲಿನಲ್ಲಿ ಬಿಸಿ ಮಾಡ್ತಾ ಇರ್ತಾರೆ. ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಕಡೆ ನಾನು ಗೋಬಿ ಮಂಚೂರಿನ ತಿಂದಿದ್ದೀನಿ, ಬಟ್ ಇದು ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ತುಂಬ ಲೈಟಾಗೂ ಇತ್ತು ತಿಂದಮೇಲೆ, ನೋಡೋಕ್ಕೂ ಕೂಡ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಅವ್ರು ಯಾವುದೇ ಥರ ಒಂದು ಕಲರ್ಸ್ನ ಆ್ಯಡ್ ಮಾಡಿರಲಿಲ್ಲ, ನ್ಯಾಚುರಲ್ ಆಗಿತ್ತು. ಸೊ ಈ ಥರ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಡ್ತಾಯಿದ್ರು. ಸೊ ಒಂದು ಚಿಕ್ಕ ಒಂದು ಬೌಲಿಗೆ ಆ ಗೋಬಿ ಮಂಚೂರಿನೆಲ್ಲ ಈ ಥರ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಅದಕ್ಕೆ ಒಂದು 30 ರೂಪಾಯಿನೂ ಪ್ರೈಸ್ ಇತ್ತು. ಸೊ ಅದ್ರ ಮೇಲೆ ಈ ಥರ ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜ್ನ ಹಾಕಿ ಕೊಡ್ತಾಯಿದ್ರು. ಈ ಕ್ಯಾಬೇಜು ಕೂಡ ತುಂಬ ಫ್ರೆಶ್ಶಾಗಿ ಕಟ್ ಮಾಡಿಟ್ಟಿದ್ರು. ಸೊ ನೋಡಿ, ಈ ಥರ ಈ ಒಂದು ಪ್ಲೇಟ್ಗೆ 30 ರೂಪಾಯಿ. ಸೊ ನಾವು ಎಲ್ಲರೂ ಕೂಡ ಇದನ್ನು ವಿಡಿಯೋನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಅಂಗಡಿ ಓನರ್ಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು.